ನಮಸ್ಕಾರ ಸರ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೋದಿತ್ತಾ? ನಿಮ್ಮ ಜೀವನದ ಅನುಭವ ಬಗ್ಗೆ ಸ್ವಲ್ಪ ಪ್ರಶ್ನೆಗಳು ಕೇಳ್ಬೋದಾ? ಹೇಳಿ ಸರ್. ಸರ್, ನೀವು ಎಷ್ಟು ವರ್ಷದಿಂದ ಈ ವೃತ್ತಿಯಿಂದ ಇದ್ದೀರಾ? ನಾವು 15 ವರ್ಷದಿಂದ ಈ ವೃತ್ತಿ ಮಾಡ್ತಾ ಇದ್ದೀವಿ. ತಮ್ಮ ಹೆಸರು? ಶರಣಪ್ಪ ಎಂ ಗಂಗನವರು. ಸರ್, ನಿಮ್ಮ ಹೆಸರು? ಪವನ್ ಕುಮಾರ್. ಪವನ್ ಕುಮಾರ್. ಸರ್, ನೀವು ಡೈಲಿ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತೀರಾ? ಎಷ್ಟೊತ್ತು ಓಡಿಸ್ತೀರಾ? ಬೆಳಿಗ್ಗೆ 9 ಗಂಟೆ ಗಾಡಿ ನಮ್ದು ಔಟ್ ಆಗುತ್ತೆ. ಸಾಯಂಕಾಲ 8-8:30. 8 ಗಂಟೆ ಆ್ಯಕ್ಚುಲಿ 8 ಗಂಟೆ ಡಿಪೋ ಇರೋದು. ಆಫ್ಟರ್ ಆಗು ಲೇಟ್ ಆಗುತ್ತೆ, ಟ್ರಾಫಿಕ್ ಜಾಮಿಂದ ನಮಗೆ ಲೇಟ್ ಆಗುತ್ತೆ. ಸರ್, ಇವಾಗ ಬೆಂಗಳೂರು ಟ್ರಾಫಿಕ್ ನಿಮಗೆ ಗೊತ್ತಿದೆ, ಎಷ್ಟು ಟ್ರಾಫಿಕ್ ಇರುತ್ತೆ, ತುಂಬ ಸ್ಟ್ರೆಸ್ ಆಗುತ್ತೆ. ನೀವು ಅದನ್ನು ಯಾವ ಥರ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ಸರ್, ಟ್ರಾಫಿಕ್ ಜಾಮ್ಗೆ ತುಂಬ ಟ್ರಾಫಿಕ್ ಇದೆ. ಬೆಂಗಳೂರು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈ ಟ್ರಾಫಿಕಲ್ಲಿ ಓಡಿಸೋದು ತುಂಬ ಕಷ್ಟ. ದೊಡ್ಡ ವೆಹಿಕಲ್ಲು, ಬೈಕವರು, ಆಟೋದವರು ಎಲ್ಲ ಸಂದಿ ನುಗ್ತಾರೆ. ಆದರೂ ನಾವು ತಾಳ್ಮೆಯಿಂದ ಕೂಲಾಗಿ ಓಡಿಸ್ತಾ ಇರಬೇಕು. ನೀವು ಯಾವ ಥರ ಸ್ಟ್ರೆಸ್ ಮ್ಯಾನೇಜ್ ಮಾಡ್ತೀರಾ ಸರ್ ಈ ಟ್ರಾಫಿಕಲ್ಲಿ? ಟೆನ್ಷನ್ ತೊಗೊಳಲ್ಲ ಸರ್. ಟೆನ್ಷನ್ ತಗೊಳ್ಳಲ್ಲ. ಕರೆಕ್ಟ್. ಸರ್, ಈಗ ಈ ಸ್ಟ್ರೆಸ್ ಬಗ್ಗೆ ಮಾತಾಡೋದು, ಕೆಲಸ ಮುಗಿಸಿ ಮನೆಗೆ ಹೋದಾಗ ನಿಮಗೆ ಎನರ್ಜಿ ಇರುತ್ತಾ ಸರ್? ಎನರ್ಜಿ ಇರಲ್ಲ, ಅದು ತೋರ್ಸ್ಕೊಳಕ್ಕಾಗಲ್ವಲ್ಲ ಮನೇಲಿ. ಸೊ ಇವಾಗ ಈ ಸ್ಟ್ರೆಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಎನರ್ಜಿ ಬಗ್ಗೆ. ಈಗ ಬಂದಾಗ ನೀವು ಯಾವ ಥರ ಅದನ್ನು ಮ್ಯಾನೇಜ್ ಮಾಡ್ತೀರಾ? ಇವಾಗ ತುಂಬ ಸ್ಟ್ರೆಸ್ ಆಗಿದೆ, ಈಗ ಅರ್ಜೆಂಟಾಗಿ ಏನಾದ್ರು ಒಂಚೂರು ಮ್ಯಾನೇಜ್ ಮಾಡಬೇಕು, ಯಾವ ಥರ ನೀವು ಮ್ಯಾನೇಜ್ ಮಾಡ್ತೀರಾ? ಆ್ಯಕ್ಚುಲಿ ಈಗ ಡ್ಯೂಟಿಗೆ ಅಂತ ಬಂದಾಗ ನಾವು ಯಾವುದೂ ಮೈಂಡಲ್ಲಿ ಇಟ್ಕೊಂಡಿರಲ್ಲ ಸರ್. ಅಷ್ಟು ಡ್ಯೂಟಿ ಮಾಡಬೇಕು ಅಷ್ಟೇ ನಮ್ಮದು ಥಿಂಕ್ ಮೈಂಡಲ್ಲಿ ಇರೋದು. ಯಾರೇ ಜನ ಬಂದ್ರೂ ಅವ್ರ ಹತ್ರ ಪ್ರೀತಿಯಿಂದ ಮಾತಾಡ್ತೀವಿ. ಡ್ಯೂಟಿ ಮುಗಿಯಲ್ಲ ಅಣ್ಣ ತಂದಿರ ಆಚೆ ಹೋದ ಅವರ್ಯಾರೋ ನಾವ್ಯಾರೋ ಇರ್ತೀವಿ. ಆರಾಮ್ ಡ್ಯೂಟಿ ಮಾಡ್ಕೊಂಡು ಅದರಲ್ಲಿ ತೊಂದರೆ ಇಲ್ಲ. ಎಷ್ಟು ಇರುತ್ತೆ ತೋರ್ಸ್ಕೊಳ್ಳಲ್ಲ. ಕೆಲಸ ಮುಗಿಸಿ ರಾತ್ರಿ ಮನೆಯಾಗ ನಿಮಗೆ ಸರಿಯಾಗಿ ನಿದ್ದೆ ಬರುತ್ತಾ? ಬರೋಲ್ಲ ಸರ್, ಏನು ಮಾಡೋಣ, ಮಾಡಲೇಬೇಕಲ್ಲ ನಿದ್ದೆ. ಹಂಗಾರೆ ನೀವು ಯಾವಾಗ ಲಾಸ್ಟ್ ತುಂಬ ನಿಶ್ಚಿಂತೆಯಾಗಿ ಮಲಗಿದ್ದು? ವೀಕ್ಲಿ ಆಫ್ ಹಿಂದೆ ದಿನ ಸ್ಟಾರ್ಟ್ ಆದರೆ ವೀಕ್ಲಿ ಆಫ್ ಮುಗಿದು ಒಳ್ಳೆ ನಿದ್ದೆ ಮಾಡ್ತೀವಿ. ಸರ್, ನೀವು ಯಾವಾಗ ನೆಮ್ಮದಿಯಾಗಿ ಮಲ್ಕೊಂಡಿದ್ದು? ನಾಳೆ ವೀಕ್ಲಿ ಆಫ್ ಐತಂದಾಗ ಇವತ್ತು ಮನೆಗೆ ಹೋಗಿ ಅಪ್ಪ ನಾಳೆ ರೆಸ್ಟ್ ಇದೆ, ಆರಾಮಾಗಿ ನಿದ್ದೆ ಮಾಡೋಣ, ಕೆಲಸದ ಟೆನ್ಷನ್ ಇಲ್ಲ, ಮನೆಗೆ ಇದೆಲ್ಲ ಫ್ಯಾಮಿಲಿ ಜೊತೆ ಆರಾಮಾಗಿರ್ಬೋದಲ್ಲ ಅಂತ ಅವತ್ತು ಆರಾಮಾಗಿ ನಿದ್ದೆ ಮಾಡ್ತಾಯಿದ್ದೆ. ಫ್ಯಾಮಿಲಿ ಅಂದರೆ ನಿಮ್ಮನ್ನು ಈ ವೃತ್ತಿಯಲ್ಲಿ ನಿಮ್ಮ ಫ್ಯಾಮಿಲಿ ಅರ್ಥ ಮಾಡ್ಕೊಂಡಿದ್ದಾರಾ ಅವರು? ತುಂಬ ಅರ್ಥ ಮಾಡ್ಕೊಂಡಿದ್ದಾರೆ ಸರ್. ನಿಮಗೂ ಅರ್ಥ ಮಾಡ್ಕೊಂಡಿದ್ದಾರೆ ಸರ್ ಫ್ಯಾಮಿಲಿ? ವಿಶ್ವಾಸ ಅವ್ರನ್ನ ಕೆಲಸಕ್ಕೆ ಹೋಗೋದ, ಅವರು ನರ್ಸ್ ಆಗಿದ್ದಾರೆ, ಸಪೋರ್ಟಿವ್ ಇದ್ದಾರೆ, ಸಪೋರ್ಟಿವ್ ಇದೆ. ಅವ್ರಿಗೆ ಕಷ್ಟ ಗೊತ್ತಲ್ಲ, ಡ್ಯೂಟಿಗೆ ಹೋಗ್ತಾರಲ್ಲ, ಹಂಗಾಗಿ ಅವ್ರಿಗೂ ಕಷ್ಟ ತುಂಬ ಗೊತ್ತಿಲ್ಲ. ಸಪೋರ್ಟ್ ಮಾಡ್ತಾರೆ. ಬೆಳಗ್ಗೆ ಅಡುಗೆ ಮಾಡಿ ಬಾಕ್ಸ್ಗೆ ಹಾಕಿ ನಾಷ್ಟ ಊಟ ಕಟ್ಟಿ ಹೋಗಿ ಬರಲಿ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಮನೆ ಒಂದು ಬಾಗಿಲವರೆಗೆ ಕಳಿಸ್ಬಿಟ್ಟು ತಿರ್ಗಾ ಬರೋದು ಕಾಯ್ತಾ ಇರ್ತಾರೆ. ತುಂಬ ಖುಷಿ ಆಯಿತು. ಇದು ಇದು ಈಗ ಯುವ ಚಾಲಕರಿಗೆ ನಿಮ್ಮ ಕಡೆಯಿಂದ ಏನು ಸಲಹೆ ಕೊಡೋಕ್ಕೆ ಬಯಸ್ತೀರಾ? ಸಲಹೆ ಏನಿಲ್ಲ ಸರ್, ಟೆನ್ಷನ್ ತಗೋಬಾರ್ದು. ಎಷ್ಟೇ ಜಾಬ್ ಮಾಡಿ, ಎಷ್ಟೇ ಒತ್ತಡ ಇರಲಿ, ಮನೆಯದೇ ಇರಲಿ, ಸಂಸ್ಥೆದೇ ಇರಲಿ, ಯಾವುದೇ ಕಾರಣಕ್ಕೂ ಟೆನ್ಷನ್ ತಗೋಬಾರ್ದು. ಕೂಲಾಗಿ ಎಷ್ಟೇ ಜಾಬ್ ಮಾಡಿದ್ರು ಆರಾಮಾಗಿ ಓಡಿಸಿ, ಅದೇ ಸಮಯ ಸಾಲುತ್ತೆ. ಟೆನ್ಷನ್ ತಗೊಂಡಾಗೆಲ್ಲ ಟೈಮ್ ಹೋಗ್ತಾ ಇರ್ತೈತೆ, ಕೂಲಾಗಿದ್ದಾಗ ಟೈಮ್ ಉಳಿತಾ ಇರ್ತೈತೆ. ಸರ್, ನೀವೇನು ಹೇಳೋಕೆ ಇಷ್ಟಪಡ್ತೀರಾ ಸರ್ ಯುವ ಜನತೆಗೆ, ಯುವ ಚಾಲಕರಿಗೆ? ತಾಳ್ಮೆ ಗಾಡಿ ಓಡಿಸಿ ಸರ್, ವೀಲಿಂಗ್ ಮಾತ್ರ ಮಾಡಬೇಡಿದ್ದೀವಿ ಅಷ್ಟೇ ಕೇಳೋದು ನಾವು. ಓಕೆ. ಈಗ ಜನಗಳಿಗೆ ನಿಮ್ಮ ಕಡೆಯಿಂದ ಏನು ಹೇಳಬೇಕು ಅಂತ ಬಯಸ್ತೀರಾ? ಜನಗಳ ಅಥವಾ ಪ್ಯಾಸೆಂಜರ್ ಅಥವಾ ಅವ್ರಿಗೇನು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀರಾ? ಸರ್, ಒಳಗಡೆ ಹತ್ಬೇಕಾದ್ರೆ ಫೋನ್ ಅಂತ ಯೂಸ್ ಮಾಡಿದ್ರೆ ಸಾಕು ಸರ್. ಇಳಿವಾಗ ಫೋನ್ ಹಿಡಿದಬಾರ್ದು. ಒಂದು ಒಳಗಡೆ ಕೂತ್ಕೊಂಡು ಎಷ್ಟಾದ್ರು ಮಾತಾಡಲಿ, ಇಳಿವಾಗ ಹತ್ತುವಾಗ ಫೋನ್ ಯೂಸ್ ಮಾಡಬಾರ್ದು. ನಮಗೂ ಟೆಕ್ಸ್ ಅಂತಾರೆ, ಅವ್ರಿಗೂ ಟೆಕ್ಸ್ ಕೂಲಾಗಿರೋ ನಾನು ಉದಾಸ. ನೀವೇನು ಹೇಳೋಕೆ ಬಯಸ್ತೀರಾ ಸರ್? ಈಗಿನ ಜನ್ರೇಷನ್ಗೆ ಫೋನೇ ಮುಖ್ಯ ಆಗಿರ್ತದೆ. ಅದು ಯೂಟ್ಯೂಬ್ ಇರಲಿ, ಯಾವುದೇ ಇರಲಿ, ಒಟ್ಟಿನಲ್ಲಿ ಮೊಬೈಲ್ ಬೇಕು. ಆದರೆ ತಕ್ಕಂಗೆ ಯೂಸ್ ಮಾಡಬೇಕು. ಬಸ್ ಸ್ಟಾಪಲ್ಲಿ ನಿಂತ್ಕೋಬೇಕು, ಬಸ್ ಬಂದಾಗ ಹತ್ತಬೇಕು, ಒಳಗಡೆ ಕೂತ್ಕೊಂಡು ಆರಾಮಾಗಿ ಮಾತಾಡಿ, ಇಳಿಬೇಕಾದ್ರೆ ಡೋರಲ್ಲಿ ಬಿಟ್ಟು ಇಳಿದ್ಬಿಟ್ಟು ಆರಾಮಾಗಿ ಹೋಗಿ ಮಾತಾಡಿ, ಅಷ್ಟೇ ನನ್ನ ಇದು ಒಂದು ಹಾಂ ಹೇಳಿ. ಯಾರೇ ಫೋನ್ ಯೂಸ್ ಮಾಡಿ ಫಸ್ಟ್ ಟಿಕೆಟ್ ತಗೊಂಡು ಯೂಸ್ ಮಾಡಿ. ಟಿಕೆಟ್ ತೊಗೊಂಡೇ ಇರೋಲ್ಲ, ಫೋನಲ್ಲೇ ಇರ್ತಾರೆ. ಅದೊಂದು ಕಡಿಮೆ ಮಾಡಿದ್ರೆ ನಮ್ಮ ಜನಗಳದ್ದು ನಾವು ಚೆನ್ನಾಗೇ ಡ್ಯೂಟಿ ಮಾಡ್ಬೋದು. ತುಂಬ ಥ್ಯಾಂಕ್ಸ್ ಸರ್, ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ. ನಮ್ಮ ಚಾನೆಲ್ ಅಂತರಂಗ ಜೀವಿ ಅಂತ, ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ತುಂಬ ಥ್ಯಾಂಕ್ ಯು ಸರ್. ಅಪ್ಲೋಡ್ ಮಾಡ್ಬೋದಾ ಸರ್? ಮಾಡ್ಬೋದು ಸರ್. ಜನಗಳಿಗೆ ಯೂಸ್ ಆಗಂತ ನೀವೆಲ್ಲ ಮಾಡಿ, ನಿಮಗೆಲ್ಲ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್.
ಥ್ಯಾಂಕ್ ಯು ಸರ್ ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ.